ಶಾಲಾ ಶಿಕ್ಷಣ ಇಲಾಖೆ ಮತ್ತೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಆಯುಕ್ತರು ಅಂದ್ರೆ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ವಿಕಾಸ್ ಸರ್ಗೆ ಮತ್ತೆ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಎಲ್ಲರೂ ಭೇಟಿ ಮಾಡ್ಕೊಂಡ್ ಬಂದಿದ್ವಿ. ಈ ಒಂದು ಪಿ ಯು ಲೆಕ್ಚರರ್ ಬಗ್ಗೆ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರ, ಮತ್ತೆ ಇವಾಗಿಂದಲ್ಲ, ಪಾಪ ಎಷ್ಟೋ ಜನ ಸ್ಟೂಡೆಂಟ್ಸ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರೆಲ್ಲ ಟೀಚರ್ ಆಸ್ಪಿರೆಂಟ್ಸ್ ವರ್ಕ್ ಮಾಡೋದನ್ನೆಲ್ಲ ಬಿಟ್ಟು ಲಾಸ್ಟ್ 3 ವರ್ಷ ಮುಂಚೆನೆ ಒಂದು ಟ್ವಿಟರ್ ನೀವು ನೋಡಿರ್ಬೇಕು, ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ 3 ವರ್ಷ ಮುಂಚೆನೆ ಹಿಂದಿನ ಸರ್ಕಾರ ಇದ್ದಾಗ ಮಿನಿಸ್ಟರ್ ಅವರು ಅಪ್ಡೇಟ್ ಕೊಟ್ಟಿದ್ರು. ಅವಾಗ್ಲಿಂದ ಆಸ್ಪಿರೆಂಟ್ಸ್ ಟೀಚರ್ ಆಸ್ಪಿರೆಂಟ್ಸ್ ಲೆಕ್ಚರರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ಬೇರೆ ಬೇರೆ ಎಲ್ಲಾ ಕೆಲಸ ಬಿಟ್ಟು ಈ ಒಂದು ಓದೋದಕ್ಕೆ ಅಂತ ಓದ್ತಾ ಇದಾರೆ. ಆದ್ರೆ 3 ವರ್ಷದಿಂದನೂ ಆಗಿಲ್ಲ. ಇವಾಗ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಇದೀವಿ. ಟೀಚರ್ಸ್ ಅಂದ್ರೆ ಪಿ ಯು ಲೆಕ್ಚರರ್ಸ್ ನೋಟಿಫಿಕೇಶನ್ಸ್ ಆಗ್ಲೇಬೇಕು, ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈ ಪಿ ಯು ಲೆಕ್ಚರರ್ದು ವೇಕೆನ್ಸಿ ಎಷ್ಟು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ನೋಡಿದಾಗೆಲ್ಲ 814 ವೇಕೆನ್ಸಿ ಇತ್ತು. ಅದ್ರ ಬಗ್ಗೆ ಈಗ KA ಕಳಿಸಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ಬೇಕಂತಾನೆ ಪ್ರಯತ್ನ ಪಟ್ಟಿದ್ರು. ಬಿಕಾಸ್ ರಿಸರ್ವೇಶನ್ ಇಂದ ಕೋರ್ಟಲ್ ಸ್ಟೇ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದ್ರ ಜೊತೆ ನಾವು ಇವತ್ತು ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, ಈ ಒಂದು KPS ಸ್ಕೂಲ್ಸ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಏನು ಹೊಸದಾಗಿ ಈಗ ಓಪನ್ ಮಾಡ್ತಾ ಇರೋದ್ರಿಂದ, ಈ ಒಂದು ಟೀಚರ್ಸ್ ಅಂದ್ರೆ ಪಿ ಯು ಲೆಕ್ಚರರ್ಸ್ ವೇಕೆನ್ಸಿ ಡಬಲ್ ಅಂದ್ರೆ 814 ಇಂದ 1600 ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದಾರೆ. ಅಂದ್ರೆ 2 ಕ್ಲಬ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು 800 ವೇಕೆನ್ಸಿ ಫಿಲ್ ಮಾಡ್ಕೊಂಡು ಟೋಟಲ್ 1600 ವೇಕೆನ್ಸಿಗೆ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂತಂದ್ರೆ, ಈ ಕೋರ್ಟಲ್ ಸ್ಟೇ ಏನಿದೆ, ಸ್ಟೇ ವೆಕೇಟ್ ಆಗಿದ ಕೂಡಲೇ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಲ್ಲಾ ರೀತಿನೂ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಾ ಸ್ಟೂಡೆಂಟ್ಸ್ ಪಿ ಯು ಲೆಕ್ಚರರ್ದು ಆಸ್ಪಿರೆಂಟ್ಸ್ ಏನಿದ್ರ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.